ವಾಲ್ಮೀಕಿ ನಿಗಮದಲ್ಲಿ 87 ಕೋಟಿ ಗೋಲ್ಮಾಲ್, ಸಿಐಡಿಗೆ ಕೇಸ್ ವರ್ಗಾಯಿಸಿದ ಸರ್ಕಾರ. ಸೂಸೈಡ್ ಮಾಡಿಕೊಂಡ ಅಧಿಕಾರಿನ ನೋಡೇ ಇಲ್ವಂತೆ ಮಂತ್ರಿ. ಎಸ್ಟಿ ಕಲ್ಯಾಣ ಸಚಿವರ ತಲೆದಂಡಕ್ಕೆ ಬಿಜೆಪಿ ಬಿಗಿಪಟ್ಟು. ಭಾರಿ ಹೋರಾಟದ ಎಚ್ಚರಿಕೆ ಕೊಡ್ತು ವಿಪಕ್ಷ. ನಾನ್ಯಾಕೆ ರಾಜೀನಾಮೆ ಕೊಟ್ಟಿದೆ ಅಂದ್ರು ನಾಗೇಂದ್ರ. ವಿದೇಶಾಂಗ ಇಲಾಖೆ ನೋಟಿಸ್ಗೆ ಪ್ರಜ್ವಲ್ ಉತ್ತರ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ರೇವಣ್ಣ ಅರ್ಜಿ. ಪೆನ್ಡ್ರೈವ್ ಹಂಚಿಕೆ ಕೇಸ್ನಲ್ಲಿ 3 ಬಂಧನ. ಕ್ಷುಲ್ಲಕ ಕಾರಣಕ್ಕೆ ಬೆಳ್ಳೂರಿನಲ್ಲಿ ಕೋಮು ಗಲಾಟೆ. ಪೊಲೀಸ್ ಠಾಣೆ ಬಳಿ ಹೈಡ್ರಾಮಾ ಆಕ್ರೋಶ. ಮಂಗಳೂರು ರಸ್ತೆಯಲ್ಲಿ ನಮಾಜ್ ಮಾಡಿದವರ ಮೇಲೆ ಕೇಸ್. ಬರದಿಂದ ತತ್ತರಿಸಿರುವ ರೈತರಿಗೆ ಸರ್ಕಾರದ ಬರೆ. ಬಿತ್ತನೆ ಬೀಜಗಳ ಬೆಲೆ 48% ಹೆಚ್ಚಳ. ಕೇಂದ್ರವನ್ನು ದೂಷಿಸಿದ ಕೃಷಿ ಮಂತ್ರಿ ಚಲುವರಾಯಸ್ವಾಮಿ. ಲೋಕಸಮರ ಬೆನ್ನಲ್ಲೇ ಧ್ಯಾನಕ್ಕೆ ಮೋದಿ ಪ್ಲಾನ್. ಕನ್ಯಾಕುಮಾರಿಯಲ್ಲಿ ಪ್ರಧಾನಿ ಧ್ಯಾನಕ್ಕೆ ನಡೆದಿದೆ ಸಿದ್ಧತೆ. ನಾಳೆಯಿಂದ ಸರ್ಕಾರಿ ಶಾಲೆಗಳು ಓಪನ್. ಯಾದಗಿರಿಯ ಮರಮಕ್ಕಲ್ನಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ಜನರೇಟರ್ ನೆರವಿನಿಂದ ಮೊಬೈಲ್ಗಳು ಚಾರ್ಜಿಂಗ್. ಮೇಘ ಸ್ಫೋಟದಂತಹ ಮಳೆಗೆ ಕೇರಳ ರಾಜ್ಯ ತತ್ತರ.